ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೀಪ್ರಿನ್ಸ್ ಪುಟ 4160, ಪುಟದ ಸಂಖ್ಯೆ 71-72. ಲಾಜರನು ಇದ್ದನೆಲ್ಲಿ? ಲಾಜರನು ಪರಲೋಕದಲ್ಲಿ ಇರಲಿಲ್ಲವೆಂಬುದಕ್ಕೆ ನಮ್ಮ ಕರ್ತನು ಹೇಳಿದ ಮಾತು ನಮ್ಮಲ್ಲಿರುವುದು. ಏಕೆಂದರೆ ಆತನು ಹೇಳಿದ್ದು ಯಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ. ಇದೇ ಅಭಿಪ್ರಾಯದಲ್ಲಿ ಪೇತ್ರನು ಪರೋಕ್ಷವಾಗಿ ಹೇಳಿರುವ ಸಾಕ್ಷಿಯು ನಮಗಿರುವುದು. ಅದೇನೆಂದರೆ, ಪ್ರವಾದಿಯಾದ ದಾವೀದನ ವಿಷಯವಾಗಿ ಆತನು ಹೀಗೆ ಪ್ರಕಟ ಮಾಡಿ ಹೇಳಿರುವನು, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ಲಾಜರನು ಇದ್ದನೆಲ್ಲಿ? ತನ್ನ ಬಗ್ಗೆ ಆತನು ಯಾವ ವಿವರಣೆಯನ್ನು ನೀಡಿದ್ದನು? ಈ ವಿಷಯವಾಗಿ ಒಂದು ಮಾತು ಅಲ್ಲಿ ಬರೆಯಲ್ಪಟ್ಟಿಲ್ಲ. ತನ್ನ ಬಗ್ಗೆ ಹೇಳಲು ಅವನ ಬಳಿಯಲ್ಲಿ ಯಾವ ವಿವರಣೆಯೂ ಇರಲಿಲ್ಲ. ಅವನು ಎಲ್ಲಿಯೂ ಇರಲಿಲ್ಲ, ಅವನು ಸತ್ತಿದ್ದನು. ನಮ್ಮ ಕರ್ತನು ಪರಲೋಕದಲ್ಲಿರುವ ತಂದೆಯನ್ನು ಸಂಬೋಧಿಸುವವನಾಗಿ ತನ್ನ ಕಣ್ಣುಗಳನ್ನು ಎತ್ತಿದ್ದನು. ಆದರೆ ಅನಂತರದಲ್ಲಿ ಲಾಜರನಿಗೆ ನುಡಿಯುವಾಗ ಆತನು ಸಮಾಧಿಗೆ ಸಂಬೋಧಿಸಿ ಹೀಗೆ ಹೇಳಿದನು, ಲಾಜರನೇ, ಹೊರಗೆ ಬಾ. ಸತ್ತಿದ್ದವನು ಹೊರಗೆ ಬಂದಿದ್ದನು. ನಾವು ತಿಳಿದುಕೊಂಡಿರುವಂತೆ ಇದು ಕಡೆಯಲ್ಲಿ ಲೋಕದವರೆಲ್ಲರ ಕಡೆಗೆ ಬಳಸಲಾಗುವ ಪುನರುತ್ಥಾನದ ಶಕ್ತಿಯ ಬಗ್ಗೆ ನಮ್ಮ ಕರ್ತನು ನೀಡಿದ ಒಂದು ಸಚಿತ್ರ ಪ್ರದರ್ಶನವಾಗಿತ್ತು. ಅಲ್ಲದೆ ಆತನು ಮುಂದೆ ಈ ಶಕ್ತಿಯನ್ನು ಪ್ರಯೋಗಿಸುವ ವಿಧಾನವು ಸಾಧಾರಣವಾಗಿ ಇದೇ ರೀತಿಯಲ್ಲಿರುವುದೆಂದು ಹೀಗೆ ವರ್ಣಿಸಿ ಹೇಳಿದ್ದನು. ಅದಕ್ಕೆ ಆಶ್ಚರ್ಯಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಕೆಲವರು ಮೊದಲೇ ಪುನರುತ್ಥಾನದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣತೆಗೆ ಬರುವರು. ಉಳಿದವರು ಲಾಜರನಂತೆ ಕೇವಲ ಎಚ್ಚರವಾಗುವರು. ಆದರೆ ಅದು ಆತನ ವಿಷಯದಲ್ಲಿದ್ದಂತೆ ಆಗಿರದೆ, ಆಗ ಅವರಿಗೆ ಅನಾಸಾಸಿಸ್ ಎಂಬ ಅವಕಾಶವನ್ನು ಅನುಗ್ರಹಿಸಲಾಗುವುದು. ಅಂದರೆ ಪಾಪ ಮತ್ತು ಮರಣಾವಸ್ಥೆಯಿಂದ ಸಂಪೂರ್ಣವಾಗಿ ಹೊರಬಂದು ಮಾನವ ಸ್ವಭಾವದಲ್ಲಿನ ಸಂಪೂರ್ಣವಾದ ಪರಿಪೂರ್ಣತೆಗೆ ಎಬ್ಬಿಸಲ್ಪಡುವರು. ಅದು ನ್ಯಾಯ ತೀರ್ಪು ಇಲ್ಲವೇ ಶಿಸ್ತು ಶಿಕ್ಷಣವೆಂಬ ಪ್ರತಿಫಲ ಹಾಗೂ ದಂಡನೆಗಳಿಗೋಸ್ಕರವಾಗಿರುವ ಒಂದು ಪುನರುತ್ಥಾನವಾಗಿರುವುದು. ಕ್ರೈಸ್ತ ಸಮೂಹದವರಲ್ಲಿ ಬಹು ಪ್ರಚಲಿತವಾಗಿರುವಂಥ ತಪ್ಪಾದ ಅಭಿಪ್ರಾಯದ ಪ್ರಕಾರ ಯೇಸುವಿನ ವಿಶೇಷವಾದ ಸ್ನೇಹಿತನಾಗಿ ಆತನಿಂದ ಪ್ರೀತಿಸಲ್ಪಟ್ಟಿದ್ದ ಲಾಜರನು ಫರ್ಗೆಟೋರಿಯಂ ಎಂಬ ಪಾಪ ವಿಸರ್ಜಿಸಿಕೊಳ್ಳುವ ಸ್ಥಳದಲ್ಲಿಯಾಗಲಿ ಅಥವಾ ನರಕದಲ್ಲಿಯಾಗಲಿ ಇರದೆ ಪರಲೋಕದಲ್ಲಿ ಇದ್ದಿರಬೇಕೆಂಬುದು. ಆದರೆ ಆತನು ಪರಲೋಕದಲ್ಲಿದ್ದು ಹಲವು ದಿನಗಳಾದ ನಂತರ ಯೇಸುವು ಆತನನ್ನು ಭೂಲೋಕದ ಜೀವಿತಕ್ಕೆ ಹಿಂದಕ್ಕೆ ಕರೆತರುವ ಅಹಿತಕರವಾದ ಕಾರ್ಯ ಮಾಡಿದ್ದು ಈಗ ಅದು ಎಷ್ಟು ವಿಚಿತ್ರವಾಗುವುದು. ಅಲ್ಲದೆ ಆತನು ಎಷ್ಟು ಅವಸರದಿಂದ ತನ್ನ ಕಿರೀಟ ಅಥವಾ ಖರ್ಜೂರದ ಗರಿ ಇಲ್ಲವೇ ಕಿನ್ನರಿಯನ್ನು ಬದಿಗೆ ಇಟ್ಟು ಆತನು ಹಿಂತಿರುಗಿ ಬಂದಿರಬೇಕು. ಇಲ್ಲವೇ ಇಲ್ಲ, ಇವೆಲ್ಲವೂ ಬುದ್ಧಿಯಿಲ್ಲದ ಕಲ್ಪನೆಗಳಾಗಿದ್ದು ಯೇಸುವು ಪುನರುತ್ಥಾನವೂ ಜೀವವೂ ಆಗಿರುವನೆಂಬ ಈ ಪಾಠದ ಸುವರ್ಣಮಯವಾದ ಅಮೂಲ್ಯ ಪಠ್ಯಭಾಗಕ್ಕೆ ಸಂಪೂರ್ಣವಾಗಿ ಸರಿಬೀಳುವಂಥದ್ದಲ್ಲ. ತನ್ನ ಮರಣದ ಮೂಲಕವಾಗಿ ಆತನು, ಅಂದರೆ ಕ್ರಿಸ್ತನು, ಆದಾಮನ ಮತ್ತು ಆತನ ಸಂತತಿಯನ್ನು ಮತ್ತೆ ಜೀವಿಸುವಂತೆ ಮಾಡುವ ಹಕ್ಕನ್ನು ಗಳಿಸಿಕೊಂಡಿರುವನು. ಪುನರುತ್ಥಾನದ ಶಕ್ತಿಯ ಮೂಲಕವಾಗಿ ಆತನು ಮಾನವ ಕುಲವನ್ನು ಮರಣದ ಆಳ್ವಿಕೆಯಿಂದ ಹೊರತರುವನು. ಲಾಜರನು ತನ್ನ ಅಸ್ವಸ್ಥತೆಯಿಂದ ಸಾಯುವ ಸಮಯದಲ್ಲಿ ಪ್ರಜ್ಞೆಯನ್ನು ಕಳಕೊಂಡಿದ್ದನು ಮತ್ತು ತನ್ನನ್ನು ಎಬ್ಬಿಸುವಂಥ ಸಮಯದಲ್ಲಿ ಪ್ರಜ್ಞೆಯನ್ನು ಮರಳಿ ಪಡೆದಿದ್ದನು. ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ ಎಂದು ಯೇಸುವು ಹೇಳಿದ್ದಂತೆ ಈ ಮಧ್ಯೆಯ 4 ದಿನಗಳಲ್ಲಿ ಆತನು ಮರಣವೆಂಬ ನಿದ್ರೆಯಲ್ಲಿದ್ದನು. ಆತನು ಬೇರೆ ಯಾವ ಅರ್ಥದಲ್ಲಿಯೂ ಎಚ್ಚರವಾಗಿರಲಿಲ್ಲ. ಯೇಸುವು ಸಾಕ್ಷಿಯಾಗಿ ಹೇಳಿದಂತೆ, ನಾನು ಅವನನ್ನು ಎಬ್ಬಿಸಲು ಹೋಗುತ್ತೇನೆ. ಹಾಗೂ ಸತ್ಯವೇದದಲ್ಲಿ ಬೇರೊಂದೆಡೆ ಪ್ರಕಟವಾಗಿರುವಂತೆ ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ನೀನು ಸೇರಬೇಕಾದ ಪಾತಾಳದಲ್ಲಿ ಶಿಯೋಲ್ ಹೆಡ್ಸ್, ಅಂದರೆ ಸಮಾಧಿ,
ಮರಣವೆಂಬ ನಿದ್ರಾಸ್ಥಿತಿ, ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ.